ರಾಜ್ಯಗಳ ಮೇಲೆ ಮಾಡ್ತಿರುವಂತಹ ದಾಳಿ ಮತ್ತೆ ದೌರ್ಜನ್ಯವನ್ನ ಖಂಡಿಸಬೇಕಾದಂತ ಸ್ಥಿತಿ ಭಾರತ ದೇಶದ ಎಲ್ಲ ರಾಜ್ಯದ ಜನರಿಗೆ ಎದುರಾಗಿದೆ. ತಾವು ನೋಡಬಹುದು, ಮತ್ತು UGC ಮೂಲಕ ನಾವು ಎಲ್ಲ ಬದಲಾವಣೆ ತಂದ್ಬಿಡ್ತೀವಿ, ಹೊಸ ಭಾರತವನ್ನು ರೂಪಿಸಲಿಕ್ಕೆ ಹೊರಟಿದ್ದೀವಿ ಅಂತ ಹೇಳ್ತಿದ್ದಾರೆ. ಈ ನಿಯಮಗಳು ನಮ್ಮ ಈ ರಾಜ್ಯಗಳ ಸ್ವಾಯತ್ತತೆಯ ಮೇಲೆ ಮತ್ತೆ ಒಕ್ಕೂಟ ವ್ಯವಸ್ಥೆ ಮೇಲೆ ಬಹಳ ದೊಡ್ಡ ಹೊಡೆತವನ್ನ ಕೊಡ್ತಿದ್ದಾವೆ. ಯೂನಿವರ್ಸಿಟಿಗಳು ರಾಜ್ಯದಲ್ಲಿ ನಡೀಬೇಕಾದ್ರೆ ರಾಜ್ಯ ಸರ್ಕಾರ 80% ಭಾಗದಷ್ಟು ಹಣವನ್ನ ಖರ್ಚು ಮಾಡ್ತಿದೆ. 20% ಭಾಗದಷ್ಟು ಮಾತ್ರ ಅದು ಕೇಂದ್ರ ಸರ್ಕಾರದ UGC ಫಂಡ್ ಆಗಿ ನಮ್ಗೆ ಒದಗಿ ಬರುತ್ತೆ. ಅದನ್ನು ತಗೊಳ್ಬೇಕಾದ್ರೆ ಅವರು ಅದರಲ್ಲಿ 108 ರಾಜಕೀಯವನ್ನು ಮಾಡ್ತಿದ್ದಾರೆ. UGC ಏನು ಅಧ್ಯಕ್ಷರು ಮತ್ತೆ ಅದರ ಕಮಿಟಿಯವರು ಇದ್ದಾರೆ, ಅವರು ಕೂಡ ಈ RSS ಅಥವಾ ಅದರ ಶಾಖಾ ಸಂಘಟನೆಗಳ ತರ ಕೆಲಸ ಮಾಡ್ತಿದ್ದಾರೆ. ಹಾಗೇನೆ ಬಿಜೆಪಿ ಏನು ಇಲ್ಲಿ ಬಹುತ್ವದ ಮೇಲೆ, ಬಹುಭಾಷೆಯ ಮೇಲೆ, ಬಹುಸಂಸ್ಕೃತಿಯ ಮೇಲೆ ದೌರ್ಜನ್ಯವನ್ನು ನಡೆಸಬೇಕು ಅಂತ ಮಾಡಿದೆ. ಆ ದೌರ್ಜನ್ಯದ ಭಾಗವಾಗಿ ಈ UGC ನಿಯಮಗಳ ತಿದ್ದುಪಡಿ ನಡೀತಿದೆ. ಇದನ್ನು ಯಾವುದೇ ಕಾರಣಕ್ಕೂ ನಾವು ಒಪ್ಪೋದಿಲ್ಲ ಅಂತ ಹೇಳಿ ಪೂರ್ವ ಭಾರತದ ರಾಜ್ಯಗಳು, ದಕ್ಷಿಣ ಭಾರತದ ರಾಜ್ಯಗಳು, ಈಶಾನ್ಯ ಭಾರತದ ಭಾಗಗಳು ಎಲ್ಲವೂ ಕೂಡ ಇದನ್ನ ವಿರೋಧಿಸುತ್ತಿದ್ದಾವೆ. ಪ್ರತಿ ರಾಜ್ಯಕ್ಕೂ ಸಾವಿರಾರು ವರ್ಷಗಳ ಚರಿತ್ರೆ ಇರುವ ಒಂದೊಂದು ಭಾಷೆ ಇದೆ, ಸಾವಿರಾರು ವರ್ಷಗಳ ಹಿನ್ನೆಲೆ ಇರುವಂತಹ ವಿವೇಕ ಇದೆ, ವಿಸ್ಡಮ್. ಅದನ್ನ ಕೊಂದು ನಾಶ ಮಾಡಿ ಏಕರೂಪತೆಯನ್ನು ರೂಪಿಸುವುದು ನಮ್ಮ ಗುರಿ ಅನ್ನೋದನ್ನ ಕೇಂದ್ರ ಸರ್ಕಾರ ಮತ್ತು ಕೇಂದ್ರ ಸರ್ಕಾರದ ಮಿದುಳಾಗಿರುವಂತಹ RSS ನವರು ಮಾಡ್ಲಿಕ್ಕೆ ಹೊರಟಿದ್ದಾರೆ. ಇದು ಈ ಭಾರತದ ಜನತೆಯ ಸಂಸ್ಕೃತಿಯ ಮೇಲಿನ ದಮನಕಾರಿ ನೀತಿ. ಆ ದೌರ್ಜನ್ಯವನ್ನ ತಡೆಗಟ್ಟಿದ್ರೆ ನೆಲದ ಜೀವನದ ಕ್ರಮ ಏನಿದೆ ಅವೆಲ್ಲವೂ ಕೂಡ ಧ್ವಂಸಗೊಳ್ತವೆ. ಅದು ಮೊನಾಟನಸ್ ಕ್ರಾಪ್, ದಟ್ ಈಸ್ ನಾಟ್ ಗುಡ್ ಫಾರ್ ಎನಿಬಡೀಸ್. ಅದು ಪ್ರಧಾನಮಂತ್ರಿಗೆ ಅರ್ಥ ಆಗೋದಿಲ್ಲ, ಕೇಂದ್ರ ಶಿಕ್ಷಣ ಸಚಿವರಿಗೆ ಅರ್ಥ ಆಗೋದಿಲ್ಲ, UGC ಅಧ್ಯಕ್ಷರಿಗೆ ಅರ್ಥ ಆಗೋದಿಲ್ಲ. ದಯವಿಟ್ಟು ಕೇಂದ್ರ ಸರ್ಕಾರ ಈ ತಕ್ಷಣದಿಂದಲೇ